ವಿಶಾಖ ಇಂಡಸ್ಟ್ರೀಸ್ ಲಿಮಿಟೆಡ್ ಮತ್ತು ವರ್ಕರ್ಸ್ ಅಸೋಸಿಯೇಷನ್ ವತಿಯಿಂದ ಕಾರ್ಮಿಕರ ದಿನಾಚರಣೆ ಆಯೋಜನೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ವತಿಯಿಂದ ಉಚಿತ ಕಣ್ಣಿನ ತಪಾಸಣೆ ಮಾಡಲಾಯಿತು. ಮುಖ್ಯ ಅತಿಥಿಗಳಾಗಿ ಶ್ರೀರಾಮಕೃಷ್ಣ, ವಿಶಾಖ ಕಾರ್ಖಾನೆಯ ವ್ಯವಸ್ಥಾಪಕರು, ಅಧ್ಯಕ್ಷರಾದ ಸೈಯದ್ ಮುಜೀದ್, ಪ್ರಧಾನ ಕಾರ್ಯದರ್ಶಿ ಸ್ಟ್ಯಾನ್ಲಿ ವಿ ಸುಕುಮಾರ್ ಹಾಗೂ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರು ಹಾಗೂ ಕಾರ್ಮಿಕರು ಉಪಸ್ಥಿತರಿದ್ದರು. ಮಾತ್ರ ಬಂಡವಾಳಶಾಹಿಗಳ ವಿರುದ್ಧವಾಗಿ ನಾವು ಪ್ರಶ್ನೆ ಕೇಳಲಿಕ್ಕೆ ಸಾಧ್ಯ. ಇವತ್ತು ಆಡಳಿತ ವರ್ಗದವರು ಓಟಿ ಅಂತಕ್ಕಂಥ ವಿಚಾರದಲ್ಲಿ ಮತ್ತೆ 8 ಅವರ್ ಎಕ್ಸ್ಟೆಂಡ್ ಮಾಡಿಸ್ತಾರೆ, 16 ಗಂಟೆ ತಿರ್ಗಾ ಕೆಲಸ ಮಾಡಿಸ್ತಾರೆ. ನಾವು 16 ಗಂಟೆಗಳ ಕಾಲ ಕೆಲಸ ಮಾಡಿದ್ರೆ ನಮ್ಮ ಹಿರಿಕರು ಪೂರ್ವಜರು ಏನು ಹೋರಾಟ ಮಾಡಿದ್ರು, ಏನು ಅವರು ಹೋರಾಟ ಮಾಡಿ ಇವತ್ತು ನಮಗೆ 8 ಗಂಟೆಗಳ ಕಾಲ ಅವಧಿ ಮಾಡಿಕೊಟ್ರು, ಅದಕ್ಕೆ ನಾವು ಯಾವ ನಿಟ್ಟಿನಲ್ಲಿ ನಮ್ಮ ಒಂದು ಮನಸ್ಥಿತಿ ಇದೆ, ನಾವು ಅವರಿಗೆ ಯಾವ ರೀತಿಯಾದಂಥ ಬೆಲೆ ತರ್ತಿದ್ದೀವಿ, ಇದನ್ನು ಯೋಚನೆ ಮಾಡ್ತಕ್ಕಂತಹ ಒಂದು ಸುಸಂದರ್ಭ ಈ ಸಂದರ್ಭ. ಈ ಹಬ್ಬ ಕಾರ್ಮಿಕ ದಿನಾಚರಣೆ ಹಬ್ಬ ಪ್ರತಿಯೊಬ್ಬ ಕಾರ್ಮಿಕರು ಐಕ್ಯತೆಯನ್ನ, ಒಗ್ಗೂಡಿಕೆಯನ್ನ ಸ್ಥಿರಪಡಿಸ್ಕೊಳ್ರಿ. ನಾವೆಲ್ಲರೂ ಒಗ್ಗೂಡೋಣ. ನಮ್ಮ ಧ್ವನಿ ಬಂಡವಾಳಶಾಹಿಗಳ ವಿರುದ್ಧವಾಗಿರಬೇಕು ವಿನಃ ಕಾರ್ಮಿಕನ ಮಧ್ಯದಲ್ಲಿ ಧ್ವನಿ ಆದರೆ ಅದೆಲ್ಲಿಗೂ ಸಾಧ್ಯ ಇಲ್ಲ. ನಾವು ನಮ್ಮ ಹಕ್ಕುಗಳನ್ನು ಪ್ರಥಮವಾಗಿ ತಿಳಿದುಕೊಳ್ಳೋಣ. ಕಾರ್ಮಿಕ ಹಕ್ಕು ಏನಿದೆ, PF ಹಕ್ಕಿದೆ ಏನಿದೆ, ಗ್ರಾಜ್ಯುಟಿ ಏನು ಹೇಳ್ತದೆ, ಇವುಗಳನ್ನು ನಾವು ಬೋನಸ್ ಆಕ್ಟ್ ಏನು ಹೇಳ್ತದೆ, ಈ ಹಕ್ಕುಗಳನ್ನು ಕಾಯ್ದೆಗಳನ್ನು ನಾವು ತಿಳ್ಕೊಂಡಾಗ, ಕಾರ್ಮಿಕರು ಎಜುಕೇಟೆಡ್ ಆದಾಗ, ತಮ್ಮನ್ನು ತಾವು ತೊಡಗಿಸಿಕೊಂಡಾಗ ಆಗ ಮಾತ್ರ ನಮ್ಮ ಹಕ್ಕುಗಳ ಅರಿವು ನಮಗಾಗ್ತದೆ, ಗೊತ್ತಾಗ್ತದೆ. ಆ ಅರಿವು ನನಗಿದ್ದಾಗ ಮಾತ್ರ ನಾನು ಬಂಡವಾಳಶಾಹಿಗಳ ವಿರುದ್ಧ ನಿಂತು ನಾನು ಧ್ವನಿ ಎತ್ತಬಲ್ಲೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಹಾಗೂ ಕೂಡಿರ್ತಕ್ಕಂತಹ ಎಲ್ಲ ನನ್ನ ಸ್ನೇಹಿತರೆ, ಇವತ್ತಿನ ದಿನ ವಿಶಾಖ ಕಾರ್ಮಿಕ ಸಂಘಟನೆ ಹಾಗೂ ನಮ್ಮ ವಿಶಾಖ ಇಂಡಸ್ಟ್ರೀಸ್ ಹಾಗೂ ಡಾಕ್ಟರ್ ಅಗರ್ವಾಲ್ ಆಸ್ಪತ್ರೆಯವರ ವತಿಯಿಂದ ಏನು ಈ ಕಣ್ಣಿನ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ, ಇದು ಬಹಳಷ್ಟು ಯಶಸ್ಸಾಗಲಿ. ಕಾರ್ಮಿಕರ ಹಕ್ಕುಗಳು, ಫ್ಯಾಕ್ಟ್ರೀಸ್ ಆ್ಯಕ್ಟಲ್ಲಿ ಇರ್ತಕ್ಕಂಥ ಆಳೆಗಳ ಮೇಲೆ ಬರೆದಿರ್ತಕ್ಕಂತಹ ಕಾಯ್ದೆಗಳು ಪ್ರತಿಯೊಬ್ಬ ಕಾರ್ಮಿಕನಿಗೂ ಸಲ್ಲಲಿ, ಅವನಿಗೆ ಸೇರಲಿ, ಅದರಿಂದ ಎಲ್ಲರಿಗೂ ಶುಭ ಆಗಲಿ ಅಂತ ನಾನು ಬಯಸ್ತಾ ಅಂತ ಹೇಳ್ಬಿಟ್ಟು ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ತುಮಕೂರು ಇಲ್ಲಿ ಸಹಾಯಕ ವ್ಯವಸ್ಥಾಪನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಸ್ಟ್ಯಾನ್ಲಿ ಅವ್ರನ್ನ ಕೇಳಿಕೊಂಡೆ, ಸೊ ನಿಮ್ಮ ಒಂದು ಕಂಪ್ನಿಯಲ್ಲಿ ಒಂದು ಐ ಕ್ಯಾಂಪ್ ಮಾಡೋಣ, ನಿಮ್ಮ ಕಾರ್ಮಿಕರಿಗೆ ಕಣ್ಣಿನ ತಪಾಸಣೆ, ಕಣ್ಣು ಎಷ್ಟು ಮುಖ್ಯ ಅನ್ನೋದು ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು. ಎಷ್ಟೋ ಜನಕ್ಕೆ ಕಣ್ಣನ್ನು ಆರೈಕೆ ಮಾಡ್ಕೊಳ್ಳೋದೇ ಗೊತ್ತಿಲ್ಲ. ಈಗಿನ ಕಾಲದಲ್ಲಿ ತಲೆನೋವು ಬಂದರೆ ಡಾಕ್ಟರ್ ಹತ್ರ ಹೋಗ್ತೀರಾ, ಜ್ವರ ಬಂದರೆ ಡಾಕ್ಟರ್ ಹತ್ರ ಹೋಗ್ತೀರಾ. ಸೊ ಕಣ್ಣಿನ ಬಗ್ಗೆ ಏನು, ಕಣ್ಣಿಗೆ ಏನೋ ಒಂದು ಬಿತ್ತು, ನೀರು ಹಾಕ್ಕೊಂಡು ತೊಳ್ಕೊಳ್ಳ, ಕಂಟ್ಯೂಬ್ ಹಾಕೋ, ಉರ್ಬುದ್ರೆ ಹೋಗುತ್ತೆ. ಈ ರೀತಿ ಒಂದು ನೆಗ್ಲೆಕ್ಟ್ ಏನಿದೆ ಇದನ್ನೆಲ್ಲ ದೂರ ಮಾಡಿ ಒಂದು ಕಣ್ಣಿಂದು ತಪಾಸಣೆ ಶಿಬಿರ ಒಂದು ಏರ್ಪಡಿಸ್ಬೇಕು ನಿಮ್ಮ ಕಾರ್ಮಿಕರಿಗೆ ಅಂತ ಕೇಳ್ಕೊಂಡಾಗ ನಮ್ಮ ವರ್ಕರ್ಸ್ ಯೂನಿಯನ್ನಿಂದ ಸ್ಟ್ಯಾನ್ಲಿ ಅವರು ಭಾಳ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದ್ರು. ಸೊ ಕಾರ್ಮಿಕರ ದಿನಾಚರಣೆ ಅಂಗವಾಗಿಯೇ ಒಂದು ಶಿಬಿರ ಇಟ್ಕೊಳ್ಳೋಣ ಅಂತ ಹೇಳಿದ್ರು. ಸರಿ, ಅದಕ್ಕೆ ಒಪ್ಕೊಂಡು ಸಹಯೋಗದಿಂದ ಶಾಖಾ ವ್ಯವಸ್ಥಾಪಕರು ರಾಮಕೃಷ್ಣ ಸರ್ ಆಗಿರ್ಬೋದು, ಸ್ಟ್ಯಾನ್ಲಿ ಆಗಿರ್ಬೋದು, ಮತ್ತು ವರ್ಕರ್ಸ್ ಯೂನಿಯನ್ ಆಗಿರ್ಬೋದು, ಪ್ರತಿಯೊಬ್ಬರೂ ನಮಗೆ ಒಳ್ಳೆ ಸಪೋರ್ಟ್ ಮಾಡಿ ಈ ಶಿಬಿರವನ್ನು ಏರ್ಪಡಿಸೋದಕ್ಕೆ ಒಂದು ಅರೇಂಜ್ಮೆಂಟ್ಸ್ ಮಾಡಿಕೊಟ್ಟಿದ್ದಾರೆ. ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲೆಲ್ಲ ಕೇಳ್ಕೊತೀನಿ. ನಾನು ಒಂದು ಕಾರ್ಮಿಕ ದಿನಾಚರಣೆ ಅಂದರೆ ಕಾರ್ಮಿಕರಿಗೋಸ್ಕರ ಇರೋ ದಿನಾಚರಣೆ ಹೊರತು ಇದು ಬೇರೆ ಏನೂ ಅಲ್ಲ. ಇದು ಅಂದರೆ ಇವತ್ತು ಕಾರ್ಮಿಕರು ಬಂದು ಒಂದು ಫ್ಲಾಗ್ ಹಾಸ್ಟಿಂಗ್ ಮಾಡ್ತೀವಿ, ಫ್ಲಾಗ್ ಹಾಸ್ಟಿಂಗ್ ಮಾಡಿ ಒಂದು ಸಂಭ್ರಮ ಆಚರಣೆ ಮಾಡೋದಲ್ಲ. ಒಂದು ಕಾರ್ಮಿಕ ದಿನ ಅನ್ನೋದು ಒಂದು ಹೋರಾಟದ ಮುನ್ನುಡಿ ಅಷ್ಟೇ. ಇದು ಏನೋ ಹೋರಾಟ ಅಂದರೆ ನಮ್ಮ ಹಕ್ಕುಗಳು, ಕಾರ್ಮಿಕರ ಹಕ್ಕುಗಳು ಏನಿದೆಯಲ್ಲ, ಕಾರ್ಮಿಕರ ಹಕ್ಕುಗಳು ಮತ್ತು ಕಾರ್ಮಿಕರ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಮಾಲೀಕರ ವಿರುದ್ಧ ನಾವೊಂದು ಹೋರಾಟ ಮಾಡಿ ಪಡ್ಕೊಂತೀವಲ್ಲ, ಅದು ಒಂದು ಹೋರಾಟ ದಿನದ ಮುನ್ನುಡಿ ಅಷ್ಟೇ. ಬರ್ತೀವಿ, ಫ್ಲಾಗ್ ಹಾಸ್ಟಿಂಗ್ ಮಾಡ್ತೀವಿ, ಅದಲ್ಲ. ಮತ್ತು ಇಲ್ಲಿ ನಮ್ಮ ವಸಂತ ನರಸಾಪುರ ಇಂಡಸ್ಟ್ರಿಯಲ್ಲಿ ನಮ್ಮದೇ ಒಂದು ಫಸ್ಟ್ ಕಂಪ್ನಿ ವಿಶಾಖ ಇಂಡಸ್ಟ್ರೀಸ್ ಬಂದು ಇವಾಗ ಬೇಜಾನು ಎಲ್ಲ ಕಂಪ್ನಿಗಳಾಗಿದ್ದಾವೆ. ಅಲ್ಲಿ ಇವತ್ತು ಏನಾಗಿದೆ ಅಂದರೆ ಕಾಂಟ್ರಾಕ್ಟ್ ಪದ್ಧತಿ ಇದೆ, ಮತ್ತು ಅವ್ರಿಗೆ ಒಂದು ಬೇಡಿಕೆಗಳಾಗಲಿ ಒಂದು ಅವ್ರ ಹಕ್ಕುಗಳನ್ನ ಪಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ಇವಾಗ ನಾವು ಸ್ಟಾರ್ಟಿಂಗು ಇಲ್ಲಿ ಕಂಪ್ನಿಲಿ ಕೆಲಸ ಮಾಡಿದ್ದೀವಿ. ಇದೇ ನಮ್ಮ ವೆಕ್ಟಾಸ್ ಕಂಪ್ನಿಲಿ 12 ಅವರ್ ಡ್ಯೂಟಿ ಮಾಡ್ತಿದ್ರು, 12 ಗಂಟೆ ಕೆಲಸ ಮಾಡ್ತಿದ್ರು. ಯಾದ್ರೆ ಏನಂದರೆ ಒಂದು ಅವ್ರಿಗೆ ಒಂದು ತಿಳುವಳಿಕೆ ಇಲ್ಲ. ಯಾವುದೇ ಒಂದು ಇವಾಗ ಮಾಲೀಕತ್ವದಲ್ಲಿ ಇವಾಗ ಮಾಲೀಕರು ಏನು ಮಾಡ್ತಾರೆ ಅಂದರೆ ಅವ್ರಿಗೇನು ಕೆಲಸ ಬೇಕು, ಕಾರ್ಮಿಕರ ಹಿತಾಸಕ್ತಿ ಆಗಲಿ, ಅವ್ರಿಗೇನು ಬೇಕು ಏನು ಬೇಡ ಅನ್ನೋದು ಯಾರೂ ಕೇಳಲ್ಲ. ಆ ನಿಟ್ಟಿನಲ್ಲಿ ಏನು ಮಾಡಿದ್ವಿ ಅಂದರೆ ಒಂದು ಸಂಘಟನೆ ಮಾಡಿದಾಗ, ಒಂದು ಹೋರಾಟ ಮಾಡಿದಾಗ ನಮ್ಗೆ ಏನು ಬೇಕೋ ಒಂದು ನಮ್ಮ ಹಕ್ಕುಗಳನ್ನ ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ
ಇವಾಗ ರೈತ ದೇಶದ ಎನ್ನೆಲುಬು ಅಂತಾರೆ, ಕಾರ್ಮಿಕರು ಯಾರೆಂದ್ರೆ ಬೆನ್ನೆಲುಬು, ಮಾಲೀಕರ ಬೆನ್ನೆಲುಬು. ಮೂಳೆ ಇರೋವರೆಗೂ ಸವಸ್ಪತ್ ಬಿಟ್ಟರೆ ಅವರ ಒಂದು ಬೇಡಿಕೆಗಳಾಗಲಿ, ಅವ್ರಿಗೇನೋ ಒಂದು ಅವಶ್ಯಕತೆ ಇರೋದಾಗಲಿ, ಒಂದು ಸೇಫ್ಟಿ ಆಗಲಿ, ಈ ಒಂದು ನಿಟ್ಟಿನಲ್ಲಿ ಯಾವುದೇ ಒಂದು ಮಾಲೀಕರು ಒಂದು ಕಾರ್ಮಿಕರ ಪರ ಕೆಲಸಗಳು ಮಾಡ್ತಿಲ್ಲ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಒಂದು ಮಾಲೀಕರ ವಿರುದ್ಧ ನಾವು ಏನೇ ಒಂದು ಪಡ್ಕೋಬೇಕು ಅಂದರೆ, ಕೆಲವು ಕಂಪ್ನಿಲಿದೆ ನಾವು ಏನೋ ಒಂದು ಕೇಳಿದಾಗ ಮಾಡಿಕೊಟ್ಟಿಲ್ಲ ಅಂತಲ್ಲ. ಬಟ್ ಏನಂದರೆ ಈ ಒಂದು ಕಾರ್ಮಿಕರ ದಿನ ಅಂದರೆ ಕಾರ್ಮಿಕರ ಹೋರಾಟ ಅಷ್ಟೇ ಇದು.